ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಯೇಸು ಕ್ರಿಸ್ತನೇ ನಿನ್ನ ಪರಿಹಾರಿ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಯೇಸು ಕ್ರಿಸ್ತನು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಿಯಾಗಿದ್ದಾನೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ಶಕ್ತನಾದ ದೇವರು. ಯೇಸು ಕ್ರಿಸ್ತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ನೀವು ಮೊದಲನೇದಾಗಿ ಯೇಸು ಕ್ರಿಸ್ತನು ನನ್ನ ಪರಿಹಾರಿ, ಯೇಸು ಕ್ರಿಸ್ತನು ನನ್ನ ರಕ್ಷಕನು, ಯೇಸು ಕ್ರಿಸ್ತ ನನ್ನ ಜೊತೆಯಲ್ಲಿದ್ದಾನೆ. ಈ ಲೋಕದಲ್ಲಿ ಏನು ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು, ನಷ್ಟಗಳು ಬಂದರೂ ನನ್ನ ಪರಿಹಾರಿಯಾದಂಥ ಯೇಸು ಕ್ರಿಸ್ತ ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ನೀವು ತಿಳುಕೊಂಡಾಗ ನೀವು ಧೈರ್ಯದಿಂದ ಸಂತೋಷವಾಗಿ ಈ ಲೋಕದಲ್ಲಿ ಜೀವನ ಮಾಡಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನಾಗಿದ್ದಾನೆ. ಅನೇಕ ಜನರು ಹೇಳುವುದುಂಟು, ಸುಮಾರು ವರ್ಷಗಳಿಂದ ನಾನು ಮಾಟ ಮಂತ್ರದ ಸಮಸ್ಯೆಯಲ್ಲಿದ್ದೇನೆ, ನನಗೆ ದೆವ್ವಗಳ ಕಾಟ ಇದೆ, ನನಗೆ ಹೋರಾಟ ಇದೆ, ನನಗೆ ಸಾಲ ಇದೆ, ನನ್ನ ಕುಟುಂಬದಲ್ಲಿ ಸಮಸ್ಯೆಗಳಿದೆ, ನಾನು ಹೇಳಿಕೊಳ್ಳಲಾಗದಷ್ಟು ಸಮಸ್ಯೆ ನನಗಿದೆ ಎಂಬುದಾಗಿ ಅನೇಕ ಜನರು ಹೇಳುವುದುಂಟು. ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರಿಯಾಗಿದ್ದಾನೆ. ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸಲು ಶಕ್ತನಾದ ದೇವರು. ಅದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ಈ ಯೇಸು ಕ್ರಿಸ್ತನು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರು, ನಿಮ್ಮ ಪರಿಹಾರಿ. ನೀವು ಹೇಳಬೇಕು, ಯೇಸು ಕ್ರಿಸ್ತನು ನನ್ನ ಪರಿಹಾರಿ, ನನ್ನ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವ ದೇವರು ನನ್ನ ಜೊತೆಯಲ್ಲೇ ಇದ್ದಾನೆ. ನಾನು ಚಿಂತೆ ಮಾಡುವುದಿಲ್ಲ, ಧೈರ್ಯದಿಂದ ದೇವರನ್ನು ಆರಾಧಿಸ್ತೇನೆ, ಪ್ರಾರ್ಥಿಸ್ತೇನೆ, ದೇವರು ನನ್ನ ಜೊತೆಯಲ್ಲಿದ್ದಾರೆ ಎಂಬುದಾಗಿ ನೀವು ಹೇಳುವಾಗ ನಿಮಗೆ ಸಂತೋಷ ಆಗ್ತದೆ. ಮಾತ್ರವಲ್ಲದೆ ದೇವರು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತಾನೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನದಲ್ಲಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನಲ್ಲಿ ಜಯ ಉಂಟು, ಯೇಸು ಕ್ರಿಸ್ತನಲ್ಲಿ ಬಿಡುಗಡೆ ಉಂಟು. ಎಲ್ಲ ಪಾಪಗಳಿಂದ, ಶಾಪಗಳಿಂದ, ಎಲ್ಲ ಹೋರಾಟಗಳಿಂದ, ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಉಂಟು. ಯೇಸು ಕ್ರಿಸ್ತನ ಮೂಲಕ ಪರಿಪೂರ್ಣವಂತ ಬಿಡುಗಡೆ. ಯೇಸು ಕ್ರಿಸ್ತನನ್ನು ನಂಬುವವರಿಗೆ, ಆತನ ವಾಕ್ಯದಂತೆ ನಡೆಯುವವರಿಗೆ ಈ ಲೋಕದಲ್ಲಿ ಜಯ ಉಂಟು, ಅವರಿಗೆ ಸೋಲಿಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಯೇಸು ಕ್ರಿಸ್ತನು ನನ್ನ ಸಮಸ್ಯೆಗೆ ಪರಿಹಾರಿ, ಯೇಸು ಕ್ರಿಸ್ತನು ನನಗೆ ಜಯವನ್ನು ಕೊಟ್ಟಿದ್ದಾನೆ. ಏನು ಹೋರಾಟಗಳು ಬಂದರು, ಸಮಸ್ಯೆಗಳು ಬಂದರು, ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಅದರ ಮೇಲೆ ನನಗೆ ಜಯ ಉಂಟು ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಈ ವಾಕ್ಯವನ್ನು ಇಟ್ಟುಕೊಳ್ಳುವಾಗ ನೀವು ಧೈರ್ಯದಿಂದ ಪ್ರಾರ್ಥನೆ ಮಾಡ್ತೀರ. ಪ್ರಾರ್ಥನೆ ಮಾಡಿ ಎಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಳುತ್ತೀರ. ಅನೇಕ ಜನರು ದೇವರು ತಮಗೆ ತಿಳಿಸಿರುವಂಥ ವಾಕ್ಯವನ್ನು ತಿಳುಕೊಳ್ಳದೆ ಇನ್ನು ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಕಷ್ಟಗಳಲ್ಲಿ ಇದ್ದಾರೆ. ಏನು ಮಾಡುವುದು ಎಂಬುದಾಗಿ ಪರಿತಪಿಸುತ್ತಾರೆ. ನೀವು ಪರಿತಪಿಸುವಂಥ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ.
ವೇದನೆ ಪಡುವಂಥ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನು ನಿಮಗೆ ಜಯವನ್ನ ಕೊಟ್ಟಿದ್ದಾನೆ. ನೀವು ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ಜಯವನ್ನ ಪಡೆಕೊಳ್ಳಬೇಕು. ಪ್ರಾರ್ಥನೆ ಮಾಡಿ ಜಯವನ್ನ ಪಡೆಕೊಳ್ಳಬೇಕು. ಕರ್ತನ ವಾಕ್ಯದಂತೆ ನಡೆದು ಜಯವನ್ನ ಪಡೆಕೊಳ್ಳಬೇಕು. ಯೇಸು ಕ್ರಿಸ್ತನು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರಿಯಾಗಿದ್ದಾನೆ. ಯೇಸು ಕ್ರಿಸ್ತ ನಿಮಗೆ ಜಯ ಕೊಡುವ ದೇವರಾಗಿದ್ದಾನೆ. ಇದನ್ನು ಕೇಳುವಾಗ ಎಷ್ಟು ಸಂತೋಷ ಆಗ್ತದೆ. ನೀವೇನು ಮಾಡಬೇಕು? ಯೇಸು ಕ್ರಿಸ್ತನೊಟ್ಟಿಗೆ ನಡೆಯಲು ತೀರ್ಮಾನ ಮಾಡಬೇಕು. ಆತನ ವಾಕ್ಯದಂತೆ ಜೀವಿಸಲು ತೀರ್ಮಾನ ಮಾಡಬೇಕು. ಯೇಸು ಕ್ರಿಸ್ತನ ನಂಬಬೇಕು. ನನ್ನ ಎಲ್ಲ ಸಮಸ್ಯೆಗೆ ಪರಿಹಾರಿ ಯೇಸು ಕ್ರಿಸ್ತನು. ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲ ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸಬೇಕು. ಯೇಸು ಕ್ರಿಸ್ತ ನನ್ನ ಪರಿಹಾರಿಯಾಗಿದ್ದಾನೆ. ಈ ಲೋಕದ ಜೀವಿತವೆಲ್ಲ ಅದ್ಭುತಕರವಾಗಿ ನನ್ನ ನಡೆಸಿ ಅಂತ್ಯದಲ್ಲಿ ನಿತ್ಯ ಜೀವ ಕೊಡುವ ದೇವರು ಯೇಸು ಕ್ರಿಸ್ತನು. ಈ ಯೇಸು ಕ್ರಿಸ್ತನೊಟ್ಟಿಗೆ ನಾನು ಜೀವಿಸಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಿ ಆತನೊಟ್ಟಿಗೆ ನೀವು ನಡೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದ್ತೀರಾ. ಜಯದ ಮೇಲೆ ಜಯವನ್ನ ಹೊಂದಿಕೊಳ್ತೀರಾ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 10ರಿಂದ 11 ವಚನದಲ್ಲಿ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹೃದಯದಿಂದ ನಂಬುವಾಗ ನೀತಿಯು ದೊರಕ್ತದಂತೆ, ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತದಂತೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ನೀವು ಹೃದಯದಿಂದ ನಂಬಬೇಕು. ಯೇಸು ಕ್ರಿಸ್ತ ನನ್ನ ಪರಿಹಾರಿ, ಯೇಸು ಕ್ರಿಸ್ತ ನನ್ನ ದೇವರು, ಯೇಸು ಕ್ರಿಸ್ತ ನನಗೆ ಸರ್ವವು, ಯೇಸು ಕ್ರಿಸ್ತ ನನಗೆಲ್ಲವೂ ಆಗಿದ್ದಾನೆ ಎಂಬುದಾಗಿ ಹೃದಯದಿಂದ ನಂಬುವಾಗ ನಿಮಗೆ ನೀತಿ ದೊರಕ್ತದೆ. ಬಾಯಿಂದ ಅರಿಕೆ ಮಾಡಬೇಕು. ನೀವು ಬಾಯಿಂದ ಅರಿಕೆ ಮಾಡುವಾಗ ರಕ್ಷಣೆ ಆಗ್ತದೆ. ಆತನ ಮೇಲೆ ನಂಬಿಕೆ ಇಡುವಾಗ ನೀವು ಅವಮಾನ ಹೊಂದುವುದಿಲ್ಲ. ದೇವರು ಎಲ್ಲ ಸಮಸ್ಯೆಗಳಿಂದ ನಿಮ್ಮ ಹೊರ ತರ್ತಾರೆ. ದೇವರು ನಿಮಗೆ ಹೊಸ ಜೀವನವನ್ನು ಅನುಗ್ರಹಿಸಿ ಕೊಡ್ತಾರೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ನೋಡ್ತೀರಾ. ದೇವರು ಅದ್ಭುತಗಳನ್ನು ಮಾಡುವ ದೇವರು. ನಿಮ್ಮ ಮುಖದಲ್ಲಿ ಸಂತೋಷವನ್ನು ನೋಡಲು ಇಷ್ಟಪಡುವ ದೇವರು. ನೀವು ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿ ಕರ್ತನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ಎದುರು ನೋಡುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 1 ಯೋಹಾನ 1ನೇ ಅಧ್ಯಾಯ 7ನೇ ವಚನದಲ್ಲಿ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಒಂದು ವೇಳೆ ನೀವು ಪಾಪದಲ್ಲಿರಬಹುದು, ಶಾಪದಲ್ಲಿರಬಹುದು. ಆ ಪಾಪದಿಂದ ಹೊರಬರಲು ಆಗದೆ ನೀವು ವೇದನೆ ಪಡ್ತಿರಬಹುದು. ಯೇಸು ಕ್ರಿಸ್ತನೇ, ನನ್ನ ದೇವರೇ, ನನ್ನ ಪಾಪದಿಂದ ಬಿಡುಗಡೆ ಕೊಡ್ರಿ. ಈ ಪಾಪದಲ್ಲಿ ನಾನು ಮುಳುಗಿ ಹೋಗಿದ್ದೇನೆ. ಈ ಪಾಪ ನನ್ನನ್ನು ಹಿಡ್ಕೊಂಡಿದೆ. ಇದರಿಂದ ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಹೇಳುವಾಗ ವಾಕ್ಯ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಯೇಸು ಕ್ರಿಸ್ತನ ಬಳಿಗೆ ಬಂದು ನೀವು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಪರಿಶುದ್ಧ ರಕ್ತ ಸಕಲ ವಿಧವಾದ ಪಾಪ, ಎಂಥ ಪಾಪ ಇದ್ರು ಅದನ್ನು ಶುದ್ಧಿ ಮಾಡಿ ದೇವರು ನಿಮ್ಮನ್ನ ನೀತಿವಂತರನ್ನಾಗಿ ಮಾಡಿ ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡ್ತಾರೆ. ನಿನ್ನ ಪಾಪದಿಂದ ಶಾಪದಿಂದ ಬಿಡುಗಡೆ ಕೊಡುವ ದೇವರು. ನಿನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನ ಮಾಡಲು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನೀವು ಕರ್ತನ ಬಳಿಗೆ ಓಡಿ ಬನ್ರಿ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಯೇಸುವೇ, ಈ ಪಾಪದಿಂದ ನನಗೆ ಬಿಡುಗಡೆ ಕೊಡ್ರಿ, ಈ ಶಾಪದಿಂದ ಬಿಡುಗಡೆ ಕೊಡ್ರಿ. ಪಾಪ ಶಾಪ ಬಹು ಘೋರ. ಪಾಪದಲ್ಲಿ ಶಾಪದಲ್ಲಿ ಇರುವಂತಹ ವ್ಯಕ್ತಿ ಸಂತೋಷವಾಗಿ ಸಮಾಧಾನವಾಗಿ ಬದುಕಲು ಸಾಧ್ಯವಿಲ್ಲ, ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ, ಆಶೀರ್ವಾದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ನಿಮ್ಮ ಪಾಪದಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರು. ಆತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ನೋಡ್ರಿ ಪ್ರಿಯರು, ಇನ್ನ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ,
ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ನರಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡಿಸಿದನು. ಪಾಪ ಶಾಪದಿಂದ ಬಿಡುಗಡೆ ಕೊಡುವ ದೇವರು ಯೇಸು ಕ್ರಿಸ್ತನು ಮಾತ್ರ ಆಗಿದ್ದಾನೆ. ಆತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ಪಾಪ ಶಾಪ ಬಹುಘೋರ. ಪಾಪ ಶಾಪದಲ್ಲಿರುವಂಥ ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ. ಪಾಪ ಶಾಪ ಬದುಕಲು ಬಿಡುವುದಿಲ್ಲ. ಆ ಪಾಪ ಶಾಪದಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ತನ್ನ ಪರಿಶುದ್ಧ ರಕ್ತ ಸುರಿಸಿ ತನ್ನ ಪ್ರಾಣ ಕೊಟ್ಟು ಪಾಪ ಶಾಪದಿಂದ ಬಿಡಿಸಿದನು. ಈತನೇ ಮಹೋನ್ನತ ದೇವರು, ನಿನ್ನ ಪರಿಹಾರಿಯಾದಂಥ ದೇವರು, ನಿನ್ನ ಸೃಷ್ಟಿಕರ್ತನಾದ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಪಾಪದಲ್ಲಿದ್ದೀರೋ, ಶಾಪದಲ್ಲಿದ್ದೀರೋ, ಕಷ್ಟದಲ್ಲಿದ್ದೀರೋ, ಹೋರಾಟದಲ್ಲಿದ್ದೀರೋ, ಯಾರು ನಿಮಗೆ ಸಹಾಯ ಮಾಡುವರಿಲ್ಲವೋ, ಯೇಸು ಕ್ರಿಸ್ತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ಈ ವಾಕ್ಯವನ್ನ ಕೇಳಿಸಿಕೊಂಡ ಕೂಡಲೇ ಯೇಸು ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ ನೋಡ್ರಿ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಿಮಗೆ ಬಿಡುಗಡೆ ಕೊಟ್ರೆ ನಿಜವಾದ ಬಿಡುಗಡೆ, ಪರಿಪೂರ್ಣವಾದಂಥ ಬಿಡುಗಡೆ. ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಕಷ್ಟದಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ಎಲ್ಲ ಹೋರಾಟಗಳಿಂದ ಬಿಡುಗಡೆ. ದೇವರು ಎಲ್ಲದರಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೇಸು ಕ್ರಿಸ್ತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಮಗಳೇ, ಮಗನೇ, ನನ್ನ ವಾಕ್ಯಕ್ಕೆ ಕಿವಿಗೊಡು ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುವಾಗ, ಯೇಸಪ್ಪ, ನಾನು ನಿನ್ನ ನಂಬುತ್ತೇನೆ, ನೀನೇ ನನ್ನ ಪರಿಹಾರಿ, ನನ್ನ ಪಾಪ ಶಾಪದಿಂದ ಬಿಡುಗಡೆ ಕೊಡ್ರಿ, ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು, ಪರಿಪೂರ್ಣವಾದ ಬಿಡುಗಡೆ. ಯೇಸು ಕ್ರಿಸ್ತನು ಬಿಡುಗಡೆ ಕೊಟ್ರೆ ಪರಿಪೂರ್ಣವಾದಂಥ ನಿಜವಾದಂಥ ಬಿಡುಗಡೆ. ಆ ಬಿಡುಗಡೆ ಕೊಡಲು ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ. ನೀವೇನ್ ಮಾಡಬೇಕು? ಯೇಸು ಕ್ರಿಸ್ತನ ಬಳಿಗೆ ಬನ್ರಿ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡ್ರಿ. ಯೇಸುವೆ, ನೀನೇ ನನ್ನ ಪರಿಹಾರಿ. ಈ ಲೋಕದಲ್ಲಿ ನಾನು ಜೀವಿಸುವವರೆಗೂ ನಿನ್ನನ್ನೇ ನಂಬುತ್ತೇನೆ, ನಿನ್ನನ್ನೇ ಪ್ರೀತಿಸ್ತೇನೆ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇನೆ. ನನ್ನ ಪಾಪ ಶಾಪದಿಂದ ಬಿಡುಗಡೆ ಕೊಡ್ರಿ, ನಿನ್ನ ವಾಕ್ಯದಂತೆ ನಾನು ನಡೆಯುತ್ತೇನೆ, ನನಗೆ ಸಹಾಯ ಮಾಡ್ರಿ, ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸಿರಿ ಎಂಬುದಾಗಿ ನೀವು ಕೇಳುವಾಗ, ನೀವು ಬೇಡುವಾಗ ಆತನು ಅನುಗ್ರಹಿಸಿ ಕೊಡ್ತಾನೆ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಬೇಡಿಕೊಳ್ಳೋ ಪ್ರತಿಯೊಬ್ಬನು ಹೊಂತಾನೆ ಎಂಬುದಾಗಿ. ನೋಡ್ರಿ ಪ್ರಿಯರೇ, ಇನ್ನ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಎಷ್ಟು ಅದ್ಭುತಕರವಾಗಿದೆ ನೋಡ್ರಿ ವಾಕ್ಯ. ಯೇಸು ಸ್ವಾಮಿ ಕರೆಯುತ್ತಿದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಪಾಪದವರೇ, ಶಾಪದವರೇ, ಸಾಲದವರೇ, ಹೊತ್ತವರೇ, ಸಮಸ್ಯೆಗಳಲ್ಲಿರುವವರೇ, ಕಾಯಿಲೆಗಳಲ್ಲಿ ನರಳುತ್ತಿರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಯೇಸು ಕ್ರಿಸ್ತನು ನಿಮ್ಮ ಪರಿಹಾರಿಯಾಗಿರುವುದರಿಂದ, ನಿಮ್ಮ ಸೃಷ್ಟಿಕರ್ತನಾಗಿರುವುದರಿಂದ, ನಿಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಲು ಶಕ್ತನಾದ ದೇವರಾಗಿರುವುದರಿಂದ
ದೇವರು ಕರೀತಿದ್ದಾರೆ, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ವಿಶ್ರಾಂತಿ ಕೊಡ್ತೇನೆ. ನೀವೆಂಥ ಪರಿಸ್ಥಿತಿಯಲ್ಲಿದ್ದರೂ ದೇವರ ಬಳಿಗೆ ಬರುವಾಗ ದೇವರು ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ದೇವರು ನಿಮಗೆ ಬಿಡುಗಡೆ ಕೊಡಲು, ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರಿಯಾಗಿರುವುದರಿಂದ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನೇ ನಿಮ್ಮ ಪರಿಹಾರಿ. ನಾನು ಬಿಡಿಸುವ ದೇವರು, ಕಾಯುವ ದೇವರು, ಈ ಲೋಕದ ಜೀವಿತವೆಲ್ಲ ನೀನು ನಡೆಸುವ ದೇವರು ಎಂಬುದಾಗಿ ನಿಮ್ಮ ಪರಿಹಾರಿಯಾಗಿರುವಂಥ ದೇವರು ಕರೆಯುವಾಗ ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಬಳಿಗೆ ಬನ್ರಿ. ನೀವು ಸಭೆಯನ್ನು ಬಿಟ್ಟು ಹೋಗಿದ್ದೀರೋ, ನಿಮ್ಮ ಸಭೆಗೆ ಮತ್ತೆ ಹೋಗ್ರಿ. ದೇವರ ವಾಕ್ಯವನ್ನು ಓದುವುದನ್ನು ನಿಲ್ಲಿಸಿಬಿಟ್ಟಿದ್ದೀರೋ, ದೇವರ ವಾಕ್ಯವನ್ನು ಕ್ರಮವಾಗಿ ಓದ್ರಿ. ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದೀರೋ, ಪ್ರಾರ್ಥನೆಯನ್ನು ಮಾಡ್ರಿ. ಪಾಪದಲ್ಲಿ ಬಿದ್ದೋಗಿದ್ದೀರೋ, ಪಾಪನ ಬಿಟ್ಟು ದೇವರ ಬಳಿಗೆ ಬಂದು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿ. ದೇವರು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರಿಯಾಗಿದ್ದಾನೆ. ಇಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ದೇವರ ಬಳಿಗೆ ಬನ್ರಿ. ದೇವರ ಸ್ವರಕ್ಕೆ ಕಿವಿಗೊಟ್ಟು, ಯೇಸುವೇ ನನ್ನನ್ನು ಮನ್ನಿಸಿರಿ, ನಿನ್ನ ಪರಿಶುದ್ಧ ರಕ್ತದ ತೊಳೆದು ಶುದ್ಧಿ ಮಾಡ್ರಿ, ನನಗೆ ಆರೋಗ್ಯ ಕೊಡ್ರಿ, ನನ್ನ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಕೇಳುವಾಗ ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನೇ ನಿನ್ನ ಪರಿಹಾರಿಯಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೊನೆಯದಾಗಿ ಮತ್ತಾಯನ ಬರೆಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ಈ ವಾಕ್ಯವನ್ನು ಗಮನಿಸಿರಿ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಮ್ಮ ಜೊತೆಲಿರುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು, ನಿಮಗೆ ಜಯದ ಮೇಲೆ ಜಯವನ್ನು ಅನುಗ್ರಹಿಸಿಕೊಡಲು, ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಮುನ್ನಡೆಸಲು, ನಿಮ್ಮನ್ನು ಬಲಪಡಿಸಲು, ನಿಮ್ಮನ್ನು ಸಂತೈಸಲು, ನಿಮ್ಮನ್ನು ರೂಪಿಸಲು, ನಿಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸಲು, ಒಂದೊಂದು ದಿನವೂ ನಿಮ್ಮನ್ನು ಅದ್ಭುತಕರವಾಗಿ ಪೋಷಿಸಿ ಮುನ್ನಡೆಸಲು ಆತ ನಿಮ್ಮ ಜೊತೆಯಲ್ಲೇ ಇರಲು ಇಷ್ಟವುಳ್ಳವನಾಗಿದ್ದಾನೆ. ನೀವು ತೀರ್ಮಾನ ಮಾಡಬೇಕು, ನಾನು ದೇವರೊಟ್ಟಿಗಿರಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ದೇವರು ನಮ್ಮೊಟ್ಟಿಗಿರಲು, ನಿಮ್ಮೊಟ್ಟಿಗಿರಲು ತೀರ್ಮಾನ ಮಾಡಿದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ಇದು ಸಂತೋಷದ ವಿಷಯ. ಆ ದೇವರು ನಮ್ಮೊಟ್ಟಿಗಿರಲು ತೀರ್ಮಾನ ಮಾಡಿರುವಾಗ ನೀವು ದೇವರೊಟ್ಟಿಗಿರಲು ತೀರ್ಮಾನ ಮಾಡಬೇಕು. ಈ ಸಮಯದಲ್ಲಿ ನೀವು ಈ ದೇವರ ಮೇಲೆ ನಂಬಿಕೆಟ್ಟು, ಯೇಸುವೇ ನನ್ನ ಪರಿಹಾರಿಯಾಗಿರುವಂಥ ಯೇಸು ಕ್ರಿಸ್ತನೇ, ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲ ನಿನ್ನೊಟ್ಟಿಗೆ ನಡೆಯುತ್ತೇನೆ. ನನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ, ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ರಿ. ನಾನು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲ ನಿನ್ನೊಟ್ಟಿಗೆ ನಡೆಯುತ್ತೇನೆ, ನಿನ್ನ ವಾಕ್ಯದಂತೆ ನಡೆಯುತ್ತೇನೆ, ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ದೇವರ ಮುಂದೆ ಬಂದು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಎಲ್ಲ ಸಮಸ್ಯೆಗೆ ದೇವರು ಬಿಡುಗಡೆ ಕೊಟ್ಟು ನಿಮ್ಮ ಜೊತೆಯಲ್ಲಿದ್ದು ಆತನು ಮುನ್ನಡೆಸುವ ಆತನಾಗಿದ್ದಾನೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಇಂದು ನಿನ್ನ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನೇ ನಿನ್ನ ಪರಿಹಾರಿ ಎಂಬುದಾಗಿ ಈ ಜೀವಳ ವಾಕ್ಯವನ್ನ ಧ್ಯಾನ ಮಾಡಿರುವಾಗ ನಮಗೆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವ ದೇವರು, ಈ ಲೋಕದಲ್ಲಿ ಮುನ್ನಡೆಸುವ ದೇವರು ನೀನೇ ಆಗಿದ್ದಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಸಮರ್ಪಣೆ ಮಾಡಿ, ಯೇಸುವೆ ನನ್ನ ಪರಿಹಾರಿ ನೀನೇ, ನಾನು ಉಸಿರಿರೋವರೆಗೂ ನಿನ್ನೊಟ್ಟಿಗೆ ನಡೆಯುತ್ತೇನೆ, ನಿನ್ನ ವಾಕ್ಯದಂತೆ ನಡೆಯುತ್ತೇನೆ, ನನ್ನ ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟದಿಂದ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರ ಮೇಲೆ ನಿನ್ನ ಜೀವ ಇಳಿದು ಬರಲಿ ಈಶ್ವ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು, ದುರಾತ್ಮನ ಕಟ್ಟುಗಳು, ದುಶ್ಶಕ್ತಿ ಕಟ್ಟುಗಳು, ಮಾಟ ಮಂತ್ರ ಕಟ್ಟುಗಳು ಎಲ್ಲವೂ ಯೇಸು ನಾಮದಲ್ಲಿ ಮುರಿಯಲ್ಪಡ.
ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲು ಸಹಾಯ ಮಾಡಿ ನಿನ್ನ ಪ್ರಸನ್ನತೆ ಆ ಸ್ಥಳದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಎಷ್ಟು ಜನರು ಕೇಳಿಸಿಕೊಳ್ತಾರೋ ಅವರೆಲ್ಲರೂ ನೀನೇ ನನ್ನ ಪರಿಹಾರ ಎಂಬುದಾಗಿ ತಿಳ್ಕೊಳ್ಳಿಕ್ಕಾಗುವಂತೆ ಅವರಿಗೆ ಸಹಾಯ ಮಾಡಿ ಯೇಸುವೆ ನಿನ್ನನ್ನೇ ಅವರು ನಂಬಿಕೊಂಡು ಜೀವನ ಮಾಡಲು ನಿನ್ನ ಆತ್ಮನ ಮೂಲಕ ಸಹಾಯ ಮಾಡಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿದೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ಯೇಸು ಕ್ರಿಸ್ತನು ನಿಮ್ಮ ಪರಿಹಾರಿಯಾಗಿದ್ದಾನೆ. ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ನೀವು ಈ ಲೋಕದಲ್ಲಿ ಜೀವಿಸುವ ದಿನವೆಲ್ಲ ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಯೇಸು ಕ್ರಿಸ್ತನು ನನ್ನ ಪರಿಹಾರಿ, ಆತ ನನ್ನ ಜೊತೆಯಲ್ಲಿದ್ದಾನೆ ಎಂಬುದಾಗಿ ನಂಬಿ ಆತನೊಟ್ಟಿಗೆ ನೀವು ಜೀವಿಸುವಾಗ ಈ ಲೋಕದಲ್ಲಿ ಬರುವಂಥ ಎಲ್ಲ ಹೋರಾಟಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಅದ್ಭುತಕರವಾಗಿ ನಿಮ್ಮ ನಡೆಸಿ ಅಂತ್ಯದಲ್ಲಿ ನಿತ್ಯ ಜೀವನ ಕೊಡಲು ಶಕ್ತನಾಗಿದ್ದಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.